ಓಂ ನಮಸ್ಕಾರ. ಒಂದು ಅರ್ಧ ಕೆ ಜಿಯಷ್ಟು ಕಡಲೆಕಾಯಿ ಬೀಜವನ್ನು ತಗೊಂಡಿದ್ದೀನಿ. ಚಿಂತಾಮಣಿ ಕಡಲೆ ಬೀಜ ಮಾಡೋಣ ಅಂತೇಳಿ. ಹಾಗೆ ಇಲ್ಲೊಂದು ಅರ್ಧ ಚಮಚ ಮೆಂತ್ಯವನ್ನು ನೀರಲ್ಲಿ ನೆನೆಸ್ಕೊತಾ ಇದ್ದೀನಿ. ಮೆಂತ್ಯ ಇಟ್ಸ್ ಒಂಥರ ಬೈಂಡಿಂಗ್ ಏಜೆಂಟ್ ಥರ ಕೆಲಸ ಮಾಡುತ್ತೆ. ಹಾಗಾಗಿ ಅದನ್ನು ನೆನೆಸಿ ಹಾಕ್ಕೊಳ್ಳೋಣ. ಚಿಂತಾಮಣಿ ಶೇಂಗಾ ಮಾಡಲಿಕ್ಕೆ ಒಂದು ಅರ್ಧ ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ನಿಂಬೆಹಣ್ಣು, ಇಲ್ಲಿ ಹುಳಿ ಪುಡಿ ಅಂತ ಹೇಳ್ತೀವಿ, ಅದನ್ನು ಅರ್ಧ ಚಮಚ ತೊಗೊಂಡಿನಿ. ಇದ್ರ ಬದಲು ಅಮ್ಚೂರ್ ಪೌಡರ್ ಅಥವಾ ಇದ್ರ ರಸ ಅಥವಾ ನಿಂಬೆಹಣ್ಣು ರಸ ಸ್ವಲ್ಪ ಜಾಸ್ತಿ ಅಥವಾ ಹುಣಸೆ ಹಣ್ಣು ರಸ ಸ್ವಲ್ಪ ಸೇರಿಸ್ಕೋಬೋದು. ಇಲ್ಲಿ 1-2 ಎಸಳು ಕರಿಬೇವಿನ ಸೊಪ್ಪು, ಅರಿಶಿನ, ಉಪ್ಪು, ಒಂದು 10-12 ಹಸಿಮೆಣಸು, ಒಂದು ಅರ್ಧ ಚಮಚಕ್ಕಿಂತ ಕಡಿಮೆ ಇಂಗು, ಇಷ್ಟನ್ನು ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ತೊಳೆದು ರುಬ್ಕೊಂಬೇಡ. ಈಗ ಈ ಮೆಂತ್ಯನ ನೆನೆಸಿದ್ದನ್ನ ಸೇರಿಸ್ಕೊತಾ ಇದ್ದೀನಿ. ಇದನ್ನು ರುಬ್ಕೊಂಬೇಡ. ಕಡಲೆಕಾಯಿ ಬೀಜನ ಒಂದು ದಪ್ಪ ತಳದ ಬಾಣಲಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಒಮ್ಮೆ ಬಾಣಲಿಯನ್ನು ಫುಲ್ ಬಿಸಿ ಮಾಡ್ಕೊಳ್ತೀನಿ. ಆಮೇಲೆ ಅದನ್ನು ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಹುರ್ಕೊಳ್ತೀನಿ. ಯಾಕಂದರೆ ಶೇಂಗಾವನ್ನು ನಿಧಾನವಾಗಿ ಹುರಿಬೇಕಾಗುತ್ತೆ. ಇದು ಸ್ವಲ್ಪ ಟೈಮ್ ತಗೊಳ್ಳುವಂಥ ಪ್ರೊಸೆಸ್ ಅನ್ಬೋದು. ಶೇಂಗಾವನ್ನು ಕಪ್ಪಾಗದಂತೆ ನಿಧಾನವಾಗಿ ಹುರ್ಕೊಳ್ಬೇಕು. ಇದ್ರ ನಮಗೆ ಒಂದು 15-20 ನಿಮಿಷ ತಗೊಳುತ್ತೆ. ನನಗೆ ಇದು ಆಲ್ ಟೈಮ್ ಫೇವರೇಟ್. ಶೇಂಗಾ ಹಸಿ ಇರ್ಬೋದು, ಒಣಗಿರ್ಬೋದು, ಒಣಗಿರ್ಬೋದು, ಬೇಯಿಸಿರ್ಬೋದು. ಶೇಂಗಾ ಕಂಡ್ಮೇಲೆ ನಮ್ಮ ಗಾಡಿ ಮುಂದೆ ಹೋಗಲ್ಲ, ತಗೊಂಡೇ ಮುಂದೆ ಹೋಗೋದು. ಹಾಗೆ ಹತ್ಕೊಳ್ಳೋಣ ನೀಟಾಗಿ. ಈಗ ಪಟ್ 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 ಅಂತ ಮಾಡಿದೆ. ಮಧ್ಯದ ಕೆಲವೊಂದು ಬೀಜಗಳಾದರೆ ಸಿಪ್ಪೆ ಬಿಟ್ಕೊಂಡ್ಬಿಟ್ಟಿದೆ ಇದರಲ್ಲಿ. ಆದರೆ ಇನ್ನೊಂದು ಸ್ವಲ್ಪ ಬಿರಿಯಾನಿ ಐಟಮ್ ನೋಡಿ ಇಟ್ಕೋತಾ ಇದೆ. ಆದರೆ ಇನ್ನು ಸ್ವಲ್ಪ ಹೊತ್ತು ಈ ಶೇಂಗಾ ಹೊತ್ತಂತ ಪರಿಮಳ ಬರ್ತಾ ಇದೆ. ಈಗ ಸ್ವಲ್ಪ ಮೆತ್ತಗೆಂಪಾಗಿದೆ ಇದು. ಇದನ್ನ ಇಲ್ಲೇ ಬಿಟ್ಬಿಡ್ತೀನಿ. ಈಗ ಇದರಲ್ಲೇ ಒಂದು 5 ನಿಮಿಷ ಈ ಬಿಸಿನಲ್ಲಿ ಇನ್ನೊಂದಿಷ್ಟು ಗದ್ದರಿ ಆಗುತ್ತೆ. ಮಸಾಲೆ ಇಟ್ಕೊಂಡಾಗಿದೆ, ಇದನ್ನು ಸೇರಿಸ್ಕೊಂಬಾರ. ಈಗ ಇದನ್ನು ಸಣ್ಣ ಉರಿಯಲ್ಲಿ ರುಬ್ಕೋಬೇಕು. ಈ ನೀರಿನ ಪಸೆ ಆರಬೇಕು, ಅಲ್ಲಿವರೆಗೂ ರುಬ್ಕೊಳ್ಬೇಕು. ಇದನ್ನು ಕುಡಿತಾ ಹೋದಂಗೆ ಈ ರೀತಿಯಲ್ಲಿ ಕೆಳಗಡೆಗೆ ಪುಡಿ ಬರ್ತಾ ಹೋಗುತ್ತೆ. ಬಿಡಿ 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 ಆಗ್ತಾ ಹೋಗುತ್ತೆ. ಇದಕ್ಕೂ ಕೂಡ 15-20 ನಿಮಿಷ ಬೇಕಾಗುತ್ತೆ. ನೋಡಿ ಬಿಡಿ ಬಿಡಿ ಆಗ್ತಾ ಇದೆ. ಬಿಸಿ ಇದ್ದಾಗ ನೆಚ್ಚದ ಅನ್ಸುತ್ತೆ, ತಣ್ಣಗಾದ್ಮೇಲೆ ಗರಿ ಗರಿ ಆಗುತ್ತೆ. ಈಗ ಇದು ಇಷ್ಟು ಹೊತ್ತಿದೆ, ಇದು ಫುಲ್ ಬಿಡಿಯಾಗಿದೆ, ಕೆಳಗಡೆ ಎಲ್ಲ ಪುಡಿ ಉದುರ್ಕೊಂಡಿದೆ. ಈಗ ಇದನ್ನು ಸ್ಟವ್ ಆಫ್ ಮಾಡಿ ಇದರಲ್ಲೇ ತಣ್ಣಗಾಗಲಿಕ್ಕೆ ಬಿಟ್ಬಿಡ್ತೀವಿ. ಇದು ಈಗ ತಣ್ಣಗಾಗಿದೆ. ಇದನ್ನು ಇದರಲ್ಲಿರುವಂಥ ಎಲ್ಲ ಕೆಳಗಡೆ ಇರೋ ಧೂಳನ್ನು ತೆಗೆಯೋ ಸಲುವಾಗಿ ಈಗ ಹಾಕಿ ನಾವು ಸ್ವಲ್ಪ ನೋಡಿ ಹೇಗೆ ಬರುತ್ತೆ ಅದನ್ನು ಮಾಡೋಣ. ಅಷ್ಟನ್ನು ಹಾಗೆ ಮಾಡ್ಕೊಂಬೋಣ. ನೋಡಿ ನಮ್ಮನೆ ಶೇಂಗಾ ರೆಡಿ ಟು ಈಟ್. ಬಿಸಿ ಬಿಸಿ ಕಾಫಿ ಟೀ ಜೊತೆಗೆ ಇದನ್ನು ತಗೊಳ್ಳಿ, ಅಥವಾ ಪ್ರಯಾಣದಲ್ಲಿ ಎಲ್ಲರೂ ಹೋಗ್ಬೇಕಾದ್ರೆ ಇದನ್ನು ಇಟ್ಕೊಂಡು ಹೋಗಿ. ಒಳ್ಳೆ ಟೈಮ್ ಪಾಸ್ ಕಡಲೆಕಾಯಿ.